ಬೆಂಗಳೂರಿನ ಮಂದಿಗೆ ಗುಂಡಿಗಳಿಂದ ಮುಕ್ತಿ ಸಿಗುವಂತ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಯಮಗುಂಡಿಗಳಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಸರ್ಕಾರ ಹಾಗೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಟಿವಿ9 ಇವತ್ತು ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರಸ್ತೆಗೆ ಮಾಯ, ಎಲ್ಲವೂ ಗುಂಡಿಮಯ. ಬೆಂಗಳೂರಿನ ಜನರು ರಸ್ತೆ ಗುಂಡಿಗಳಿಗೆ ರೋಸಿ ಹೋಗಿದ್ದಾರೆ. ನಿನ್ನೆಯಷ್ಟೇ ಉದ್ಯಮಿಗಳು ಬೆಂಗಳೂರು ತೊರೆಯೋದಾಗಿ ಅಸಮಾಧಾನ ಹೊರಹಾಕಿದ್ರು. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ ಮಾಡಿ ತಮ್ಮ ಕಂಪನಿ ಸ್ಥಳಾಂತರದ ಬಗ್ಗೆ ಮಾಹಿತಿ ಹಂಚಿಕೊಂಡ್ರು. ಬ್ಲಾಕ್ ಬಕ್ ಕಂಪನಿ ಇರುವ ಔಟರ್ ರಿಂಗ್ ರೋಡ್ನಲ್ಲಿ ಟಿವಿ9 ರಿಯಾಲಿಟಿ ಚೆಕ್ ನಡೆಸಿದೆ. ನಾನೀಗ ಬ್ಲಾಕ್ ಬಕ್ ಕಂಪನಿ ಇರುವಂತಹ ಮುಂಭಾಗದ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯಲ್ಲಿರುವಂತಹ ಗುಂಡಿಗಳು ಮತ್ತೆ ಈ ಗುಂಡಿಗಳಿಂದ ಆಗ್ತಿರುವಂತಹ ಧೂಳನ್ನು ತೋರಿಸಲಿಕ್ಕೆ ಸದ್ಯ ನಾನು ಮುಂದಾಗ್ತಾ ಇದ್ದೀನಿ. ಇದನ್ನು ಯಾರಾದರೂ ರಸ್ತೆ ಅಂತ ಕರೀತಾರಾ ಅಂತ. ರಾಜ್ಯದ ಯಾವುದೋ ಮೂಲೆಯಲ್ಲಿರುವಂತಹ ಅಂದರೆ ಯಾವುದೋ ಸಣ್ಣದಾದಂತಹ ಕಿರಿದಾದಂತಹ ರಸ್ತೆ ಯಾರು ಜನನೇ ಓಡಾಡೋದಿಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಈ ಒಂದು ರಸ್ತೆಯನ್ನು ಇಷ್ಟು ನಿರ್ಲಕ್ಷಿಸಲಾಗಿದೆ. ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಸಂಚಾರ ಮಾಡುವುದಕ್ಕೆ ವಾಹನ ಸವಾರರು ಸರ್ಕಸ್ ಮಾಡಬೇಕಿದೆ. ಒಂದೆಡೆ ರಸ್ತೆ ಗುಂಡಿ, ಮತ್ತೊಂದೆಡೆ ಚರಂಡಿ ವೇಸ್ಟ್ ಬಿದ್ದಿದೆ. ಜಲ್ಲಿ ಹಾಕಿರೋದ್ರಿಂದ ಧೂಳು ಸವಾರರಿಗೆ ಅಭಿಷೇಕ ಮಾಡ್ತಿದೆ. ಇನ್ನು ಈ ರಸ್ತೆಯಲ್ಲಿನ ಪ್ರಯಾಣ ಒಂಟೆ ಸವಾರಿಯಂತಾಗಿದೆ ಅಂತಿದ್ದಾರೆ ವಾಹನ ಸವಾರರು. ಇಲ್ಲಿರುವಂತಹ ರಸ್ತೆಯಿಂದ ಆಗ್ತಿರುವಂತಹ ಸಮಸ್ಯೆ ಏನು ಸರ್? ಸರ್, ಎಲ್ಲ ಕಡೆ ನೋಡಿ ಟೆಕ್ ಇದೆ. ನಾವು ಹೆಂಗ್ ಹೋಗ್ಬೇಕು, ಗಾಡಿ ಎಲ್ಲ ಹೆಂಗ್ ಓಡಿಸ್ಬೇಕು, ಹೆಂಗ್ ಆಗ್ತಾ ಇದೆ. ಹೆಂಗಿರುತ್ತೆ ಸರ್ ಇದರಲ್ಲಿ? ಓಡಾಡಕ್ಕೆ ಆಗತ್ತಾ ಪ್ರತಿದಿನವೂ ಕೂಡ? ಒಂಟಿ ಮೇಲೆ ಕೂತಿದ್ದಾರ ಇದೆ. ಇದನ್ನ ರೋಡ್ ಅಂತಾರ ಸರ್ ಯಾರಾದ್ರೂ? ಇಲ್ಲ ಸರ್, ಬೇಸ್ಟ್ ಗೌರ್ಮೆಂಟ್ ನನ್ನ ಮಗಳು ಇವರು ಇಲ್ಲಿ ನೋಡಿ. ಬನ್ನೇರುಘಟ್ಟದ ಗುಟ್ಟಿಗೆರೆ ರಸ್ತೆಯ ಪರಿಸ್ಥಿತಿಯು ಹದಗೆಟ್ಟು ಹೋಗಿದೆ. ಟೈರ್ ಹೂತು ಹೋಗುವಷ್ಟು ಆಳ ಗುಂಡಿ ಬಿದ್ದಿದೆ. ಕಿತ್ತು ಬಂದ ಕಬ್ಬಿಣದ ರಾಡ್ ಅಪಾಯಕ್ಕೆ ಆಹ್ವಾನ ಕೊಡ್ತಿವೆ. ಬನ್ನೇರುಘಟ್ಟ ರಸ್ತೆಯ ಗೊಟ್ಟಿಗೆರೆಯಲ್ಲಿದ್ದೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇಡೀ ರಸ್ತೆ ಕಂಪ್ಲೀಟ್ ಆಗಿ ಆ ಗುಂಡಿಮಯ ಆಗಿರುವಂಥದ್ದು. ಇಲ್ಲಿ ಟಾರ್ ರಸ್ತೆ ಎಲ್ಲಿದೆ ಅಂತ ಹುಡುಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಬಾವಿಗಳ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ಇರುವಂಥ ಗುಂಡಿಗಳಲ್ಲಿ ಮಳೆ ನೀರು ತುಂಬುತ್ತೆ. ಹೀಗೆ ಗುಂಡಿ ಬಿದ್ದ ರಸ್ತೆಯ ಪಕ್ಕದಲ್ಲೇ ಸರ್ಕಾರಿ ಪ್ರೌಢಶಾಲೆ ಇದೆ. ನಿತ್ಯ ಭೀತಿಯಲ್ಲೇ ಓಡಾಡ್ತಿರೋ ವಿದ್ಯಾರ್ಥಿಗಳು ಗುಂಡಿ ಮುಚ್ಚಿಸಿ ಸಾರ್ ಅಂತ ಮನವಿ ಮಾಡಿದ್ದಾರೆ. ದೊಡ್ಡ ದೊಡ್ಡ ಲಾರಿಗಳು ಬಂದಾಗ ಮಿಸ್ ಆಗಿ ಎಲ್ಲನ ಆ ಟಿಪ್ಪರ್ ಲಾರಿ ಬಿತ್ತು ಅಂದರೆ ಅಲ್ಲಿ ಓಡಾಡ್ತಾ ಇರೋ ಸ್ಕೂಲ್ ಮಕ್ಕಳ ಮೇಲೆ ಬಿದ್ದರೆ ಅವರು ಪ್ರಾಣಹಾನಿ ಆಗೋ ಸಂಭವ ಇದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂದರೆ ಆದಷ್ಟು ಬೇಗ ನಮ್ಮ ಶಾಲೆ ಹತ್ರ ಇರೋ ರೋಡ್ ಗುಂಡಿಗಳನ್ನೆಲ್ಲ ಮುಚ್ಚಿಸಿ ಅಂತ ಅವ್ರಿಗೆ ಹೇಳ್ತೀನಿ. ಏನ್ ರೋಡ್ ಗುರು, ಟಿವಿ9 ಅಭಿಯಾನದ ಇಂಪ್ಯಾಕ್ಟ್. ಟಿವಿ9 ವರದಿ ಬೆನ್ನಲ್ಲೇ ಫೀಲ್ಡಿಗಿಳಿದ ಪಾಲಿಕೆ ಆಯುಕ್ತ. ಟಿವಿ9 ನಿರಂತರ ವರದಿ ಬಳಿಕ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಫೀಲ್ಡಿಗಿಳಿದಿದ್ದಾರೆ. ಶಿವಾನಂದ ಸರ್ಕಲ್ ಸೇರಿ ಹಲವೆಡೆ ರಸ್ತೆ ಗುಂಡಿಗಳ ಬಗ್ಗೆ ಪರಿಶೀಲಿಸಿದ್ದಾರೆ. ಬೆಂಗಳೂರು ಈಗ ಗುಂಡಿಯೂರು ಎಂದ ಎಚ್ಡಿಕೆ. ಕಂಪನಿಗಳು ಬೆಂಗಳೂರು ಬಿಡುವ ವಿಚಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿ ಬೆಂಗಳೂರು ನಗರವನ್ನ ಬದಲಿಸೋಣ ಎಂದು ಬರೆದುಕೊಂಡಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದ ಹೆಮ್ಮೆಯ ಬೆಂಗಳೂರು ನಗರದ ಪ್ರತಿಷ್ಠೆಗೆ ಘೋರ ಪೆಟ್ಟು ಬಿದ್ದಿದೆ. ಬೆಂಗಳೂರು ಈಗ ಗುಂಡಿಯೂರು ಆಗಿ ಕುಖ್ಯಾತಿ ಆಗ್ತಿರುವುದು ದುರ್ದೈವ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಈ ಅಪಮಾನಕ್ಕೆ ಹೊಣೆಗಾರರು. ಕಂಪನಿಗಳು ರಾಜ್ಯ ಸರ್ಕಾರದ ಮೇಲೆ ಭರವಸೆ ಕಳೆದುಕೊಂಡು ನೆರೆ ರಾಜ್ಯಗಳತ್ತ ವಲಸೆ ಹೋಗ್ತಿವೆ. ಕಂಪನಿಗಳಿಗೆ ನನ್ನ ಮನವಿ ಇಷ್ಟೇ, ನೀವು ಬೆಂಗಳೂರು ಬಿಡೋದು ಬೇಡ. ಈ ಎಮ್ಮೆ ಚರ್ಮದ ಸರ್ಕಾರಕ್ಕೆ ಪಾಠ ಕಲಿಸ್ತೇವೆ. ನಿಮ್ಮ ಜೊತೆ ನಾವು ಮತ್ತು ಇಡೀ ಕರ್ನಾಟಕ ಜನತೆ ಇದ್ದೇವೆ. ನಾವೆಲ್ಲರೂ ಸೇರಿ ಬೆಂಗಳೂರು ನಗರವನ್ನ ಬದಲಿಸೋಣ. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಗುಂಡಿ ಮುಚ್ಚೋದ್ರಲ್ಲೇನೆ ವಿಫಲರಾಗಿರೋದು. ಎಲ್ಲ ಕಡೆ ನಾವು ನೋಡ್ಬೋದು ಗುಂಡಿಗಳು ಇರೋವಂಥದ್ದು, ಕಸದ ರಾಶಿಗಳು ಎಲ್ಲ ಕಡೆ ನೋಡುವಂಥದ್ದು ಆಗ್ತದೆ. ಅತಿ ಹೆಚ್ಚಿನ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅತಿ ಹೆಚ್ಚಿನ ಟ್ಯಾಕ್ಸ್. ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿವೆ. ವಾಹನ ಸವಾರರಿಗೆ ಹದಗೆಟ್ಟ ರಸ್ತೆಗಳಿಂದ ನಿತ್ಯ ನರಕ. ಈ ನಡುವೆ ರಾಜಕೀಯ ನಾಯಕರು ಚರ್ಚೆಯ ಬಿಸಿ ಕಾಯಿಸಿಕೊಳ್ತಿದ್ದಾರೆ. ಶಾಂತಮೂರ್ತಿ ಜೊತೆ ಕಿರಣ್ ಹನಿಯಡ್ಕ,
TV9 ಬೆಂಗಳೂರು.